ಶ್ರೀ ರಾಮಾನುಜಾಚಾರ್ಯರು 1717ರಲ್ಲಿ ತಮಿಳುನಾಡಿನ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಕೇಶವ ಭಟ್. ರಾಮಾನುಜಾಚಾರ್ಯರು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ಅವರ ತಂದೆ ಮರಣ ಹೊಂದುತ್ತಾರೆ. ಮೈಸೂರಿನ ಶ್ರೀರಂಗವನ್ನು ತೊರೆದ ನಂತರ ರಾಮಾನುಜರು ಶಾಲಿಗ್ರಾಮ ಎಂಬ ಸ್ಥಳದಲ್ಲಿ ವಾಸಿಸಲು ಪ್ರಾರಂಭಿಸಿದರು. ರಾಮಾನುಜರು 12 ವರ್ಷಗಳ ಕಾಲ ಆ ಪ್ರದೇಶದಲ್ಲಿ ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಿದರು. ನಂತರ ಅವರು ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಲು ಇಡೀ ದೇಶವನ್ನು ಸುತ್ತಿದರು. ನಂತರ ಇವರು ಕ್ರಿಸ್ತಶಕ 1137ರಲ್ಲಿ ನಿಧನರಾದರು. ಶ್ರೀ ರಾಮಾನುಜಾಚಾರ್ಯರು ತಮ್ಮ 16ನೇ ವಯಸ್ಸಿನಲ್ಲೇ ಎಲ್ಲ ವೇದಗಳ ಮತ್ತು ಶಾಸ್ತ್ರಗಳ ಕುರಿತು ಜ್ಞಾನವನ್ನು ಪಡೆದುಕೊಂಡಿದ್ದರು. ನಂತರ 17ನೇ ವಯಸ್ಸಿನಲ್ಲಿ ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು. ದಿನಗಳು ಕಳೆದಂತೆ ವೈವಾಹಿಕ ಜೀವನದಲ್ಲಿ ಆಸೆಯನ್ನು ಕಳೆದುಕೊಂಡ ಇವರು ಗೃಹಸ್ಥಾಶ್ರಮವನ್ನು ತೊರೆದು ಶ್ರೀರಂಗಂನ ಯಾದಿರಾಜ್ ಸನ್ಯಾಸಿಯಿಂದ ಸನ್ಯಾಸಿ ದೀಕ್ಷೆ ಪಡೆದರು. ರಾಮಾನುಜಾಚಾರ್ಯರು ಆಳ್ವರ್ ಯಮುನಾಚಾರ್ಯರ ಮುಖ್ಯ ಶಿಷ್ಯರಾಗಿದ್ದರು. ಗುರುಗಳ ಆಶಯದಂತೆ ರಾಮಾನುಜರು ಅವರೊಂದಿಗೆ 3 ಕೆಲಸಗಳನ್ನು ಮಾಡುವುದಾಗಿ ವಾಗ್ದಾನ ಮಾಡಿದ್ದರು. ಮೊದಲನೆಯದು ಬ್ರಹ್ಮಸೂತ್ರ, ಎರಡನೆಯದು ವಿಷ್ಣು ಸಹಸ್ರನಾಮ ಮತ್ತು ಮೂರನೆಯದು ದಿವ್ಯ ಪ್ರಬಂಧನದ ವ್ಯಾಖ್ಯಾನವನ್ನು ಬರೆಯುವುದಾಗಿತ್ತು. ಹಿಂದೂ ನಂಬಿಕೆಯ ಪ್ರಕಾರ ಶ್ರೀ ರಾಮಾನುಜಾಚಾರ್ಯರು 120 ವರ್ಷಗಳ ಕಾಲ ಬದುಕಿದ್ದರು ಎಂದು ಹೇಳಲಾಗುತ್ತದೆ. ರಾಮಾನುಜಾಚಾರ್ಯರು ಸುಮಾರು 9 ಪುಸ್ತಕಗಳನ್ನು ಬರೆದಿದ್ದಾರೆ. ಅವುಗಳನ್ನು ನವರತ್ನ ಎಂದು ಕರೆಯಲಾಗುತ್ತದೆ. ಅವರ ಅತ್ಯಂತ ಪ್ರಸಿದ್ಧ ಕೃತಿಗಳಲ್ಲಿ ಒಂದು ಶ್ರೀ ಭಾಷ್ಯ. ಇದು ಸಂಪೂರ್ಣವಾಗಿ ಬ್ರಹ್ಮಸೂತ್ರವನ್ನು ವಿವರಿಸುವ ಗ್ರಂಥವಾಗಿದೆ. ಇದಲ್ಲದೆ ವೈಕುಂಠ ಗದ್ಯಂ, ವೇದಾಂತ ಸಾರ, ವೇದಾರ್ಥ ಸಂಗ್ರಹ, ಶ್ರೀರಂಗ ಗದ್ಯಂ, ಗೀತ ಭಾಷ್ಯ, ನಿತ್ಯ ಗ್ರಂಥಂ, ವೇದಾಂತ ದೀಪ ಇತ್ಯಾದಿ ಅವರ ಪ್ರಸಿದ್ಧ ಕೃತಿಗಳು. ಶ್ರೀ ರಾಮಾನುಜಾಚಾರ್ಯರು ಮಹಾನ್ ವಿದ್ವಾಂಸರು ಮತ್ತು ಉದಾರತೆಯ ಗುಣವುಳ್ಳವರಾಗಿದ್ದರು. ಅವರಲ್ಲಿದ್ದ ಭಕ್ತಿ ಮತ್ತು ಶ್ರದ್ಧೆಯನ್ನು ಯಾರಿಂದಲೂ ಮೀರಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಅವರು ಅನನ್ಯವಾದ ಭಕ್ತಿಯಲ್ಲಿ ಲೀನರಾಗಿದ್ದರು. ಅವರು ಯೋಗ ಸಿದ್ಧಿಗಳಲ್ಲೂ ಅಪಾರ ಜ್ಞಾನವನ್ನು ಪಡೆದುಕೊಂಡಿದ್ದರು. ಕಬೀರ್ ಮತ್ತು ಸೂರ್ದಾಸರು ಶ್ರೀ ರಾಮಾನುಜಾಚಾರ್ಯರ ಶಿಷ್ಯರಾಗಿದ್ದರು. ರಾಮಾನುಜರು ತಮ್ಮ ಹೊಸ ತತ್ವಶಾಸ್ತ್ರವನ್ನು ವಿಶೇಷ ದ್ವೈತ ವೇದಾಂತದ ತತ್ವಶಾಸ್ತ್ರವನ್ನು ಆಧರಿಸಿ ರಚಿಸಿದ್ದರು. ವೇದಾಂತದ ಹೊರತಾಗಿ ರಾಮಾನುಜಾಚಾರ್ಯರು 7ರಿಂದ 10ನೇ ಶತಮಾನದ ಅತೀಂದ್ರಿಯ ಮತ್ತು ಭಕ್ತಿಯ ಆಳ್ವರ್ ಸಂತರಿಂದ ಭಕ್ತಿಯ ತತ್ವಶಾಸ್ತ್ರವನ್ನು ಮತ್ತು ದಕ್ಷಿಣದ ಪಂಚರಾತ್ರ ಸಂಪ್ರದಾಯವನ್ನು ತಮ್ಮ ಚಿಂತನೆಗೆ ಮೂಲವಾಗಿ ಮಾಡಿಕೊಂಡಿದ್ದಾರೆ. ರಾಮಾನುಜಾಚಾರ್ಯರ ಪ್ರಕಾರ ಭಕ್ತಿಯ ಅರ್ಥವು ಪೂಜೆ ಅಥವಾ ಕೀರ್ತನೆ, ಭಜನೆ ಅಲ್ಲ, ಆದರೆ ಧ್ಯಾನ ಮತ್ತು ದೇವರನ್ನು ಪ್ರಾರ್ಥಿಸುವುದು ಎಂಬುದಾಗಿದೆ. ಸಾಮಾಜಿಕ ದೃಷ್ಟಿಕೋನದಿಂದ ರಾಮಾನುಜಾಚಾರ್ಯರು ಭಕ್ತಿಯು ಸ್ವತಂತ್ರವಾಗಿದ್ದು ಅದಕ್ಕೆ ಯಾವುದೇ ಧರ್ಮವಿಲ್ಲ ಎಂದಿದ್ದಾರೆ. ರಾಮಾನುಜರು ಶ್ರೀ ಯಮುನಾಚಾರ್ಯರ ಶಿಷ್ಯ ಪರಂಪರೆಯಲ್ಲಿದ್ದವರು. ಶ್ರೀ ಯಮುನಾಚಾರ್ಯರ ಮರಣವು ಸನಿಹವಿದ್ದಾಗ ಅವರು ತಮ್ಮ ಶಿಷ್ಯನ ಮೂಲಕ ಶ್ರೀ ರಾಮಾನುಜಾಚಾರ್ಯರನ್ನು ಕರೆಸಿಕೊಂಡರು. ಆದರೆ ಶ್ರೀ ರಾಮಾನುಜಾಚಾರ್ಯರು ಅವರನ್ನು ತಲುಪುವ ಮೊದಲೇ ಶ್ರೀ ರಾಮಾನುಜಾಚಾರ್ಯರು ನಿಧನರಾದರು.